ವಿಚಾರಗಳು ಇಂದಿನ ಮುಖ್ಯಾಂಶಗಳು. ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಧ್ವಜಾರೋಹಣ. ಇನ್ಮುಂದೆ ಜಿಲ್ಲೆ ಅಭಿವೃದ್ಧಿ ವೇಗದಲ್ಲಿ ಸಾಗಲಿದೆ. ಪ್ರಭು ಚವ್ಹಾಣ್. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಗಣರಾಜ್ಯೋತ್ಸವ. ಸೇವೆ ಮಾಡಲು ಸಿಕ್ಕ ಅವಕಾಶ ಸದ್ಬಳಕೆ ಮಾಡಿಕೊಳ್ಳು. ಸರ್ಕಾರಿ ನೌಕರಿ ಕರೆ. ರಾಮಚಂದ್ರನ್ ಆರ್. ಜೆಡಿಎಸ್ ಕಚೇರಿಯಲ್ಲಿ ಗಣರಾಜ್ಯೋತ್ಸವ. ಮಾಜಿ ಸಚಿವ ಕಾಸರಗೋಡಿನಿಂದ ಧ್ವಜಾರೋಹಣ. ರೈತ ವಿರೋಧಿ ಕಾನೂನು ರದ್ದು ಒತ್ತಾಯಿಸಿ ಬೀದರ್ನಲ್ಲಿ ಟ್ರ್ಯಾಕ್ಟರ್ ಪರೇಡ್. ಮಹಿಳಾ ದಿನಾಚರಣೆ. ಕಾಡೋ ಗ್ರಾಮ ಪಂಚಾಯತ್ನಲ್ಲಿ ನಡೆದ ರಂಗೋಲಿ. ಬೀದರ್ ಜಿಲ್ಲೆಯಾದ್ಯಂತ 72ನೇ ಗಣರಾಜ್ಯೋತ್ಸವ ಸಡಗರ ಸಂಭ್ರಮದೊಂದಿಗೆ ಆಚರಿಸಿದರು. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇಲ್ಲಿಯ ಪೊಲೀಸ್ ಕವಾಯತ್ ಮೈದಾನದಲ್ಲಿ ನಡೆದ ಗಣರಾಜ್ಯೋತ್ಸವ ಸಮಾರಂಭ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಧ್ವಜಾರೋಹಣ ನೆರವೇರಿಸಿದರು. ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಅಭಿವೃದ್ಧಿಯಾಗಬೇಕು, ಎಲ್ಲಾ ರೀತಿಯ ಸಾರ್ವಜನಿಕ ಪ್ರಗತಿಯಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ರಾಜ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಕಳೆದ 9 ತಿಂಗಳಿಂದ ರಾಜ್ಯದಲ್ಲಿ ಹರಡಿದ್ದ ಹೆಮ್ಮಾರಿ ಕೊರೋನಾ ಸೋಂಕಿನ ಕಾರಣ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯವಾಗಲಿಲ್ಲ. ಇನ್ಮುಂದೆ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆದ್ಯತೆ ನೀಡಿ ಯುದ್ಧೋಪಾಯದಲ್ಲಿ ಅಭಿವೃದ್ಧಿ ಮಾಡಲು ಪ್ರಯತ್ನಿಸುವುದಾಗಿ ಎಂದು ತಿಳಿಸಿದರು. ಕೊರೋನಾ ನಿರ್ಮೂಲನೆ. ಬೀದರ್ ಜಿಲ್ಲೆಯ ವ್ಯಾಕ್ಸಿನ್ ಬಂದಿದ್ದ ಮೊದಲನೇ ಹಂತದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ, ಅಧಿಕಾರಿ, ವೈದ್ಯರು ಮತ್ತು ಆಶಾ ಅಂಗನವಾಡಿ ಕಾರ್ಯಕರ್ತರನ್ನು ಲಸಿಕೆ ಕೊಡಲಾಗುತ್ತಿದ್ದು, ಮುಂಬರುವ ದಿನಗಳ ಸಾರ್ವಜನಿಕ ಲಸಿಕೆ ಲಭ್ಯವಾಗಲಿದೆ ಎಂದು ಹೇಳಿದರು. ಸುಮಾರು 2 ದಶಕಗಳಿಂದ ಬೇಡಿಕೆಯಾಗಿದ್ದ ಗೋ ಹತ್ಯೆ ನಿಷೇಧ ಕಾನೂನು ತಮ್ಮ ಸರ್ಕಾರ ಜಾರಿಗೆ ತಂದಿದೆ ಎಂದು ಅವರು ಪ್ರಾಣಿಗಳ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ತಾಯಿಯನ್ನು ಪೂಜಿಸುವ ಗೋಮಾತೆ ರಕ್ಷಣೆ ಹೆಚ್ಚಿನ ಆದ್ಯತೆ ನೀಡಲು ಅವರು ಕರೆ ನೀಡಿದರು. ಕಾನೂನು ಜಾರಿಯಾದ ನಂತರ ಅದನ್ನು ಕಾರ್ಯನಿರ್ವಹಿಸದಲ್ಲಿ ತರುವ ಅಧಿಕಾರಿಗಳು ಇನ್ಮುಂದೆ ಚುರುಕಾಗಿ ಕೆಲಸ ಮಾಡಬೇಕು. ಗೋವನ್ನು ಕಸಾಯಿಖಾನೆಗಳಿಂದ ಕಳುಹಿಸುತ್ತಿರುವ ಮಾಹಿತಿ ಬಂದರೆ ಕೂಡ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗೆ ಕರೆ ಮಾಡಿ ತಿಳಿಸಿದರೆ ಅವರ ಸ್ಥಳಕ್ಕೆ ಹೋಗಿ ಗೋಗಳ ರಕ್ಷಣೆಯೊಂದಿಗೆ ಅಂತವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದೆಂದು ಹೇಳಿದರು. ಕೇಂದ್ರ ಸರ್ಕಾರ ಮಹತ್ವ ಯೋಜನೆಯಾದ ESSR ಕುರಿತು ಪ್ರಸ್ತಾಪಿಸಿದರು. ಜಿಲ್ಲೆಯ ಯಾವುದೇ ಅಪಘಾತ ತುರ್ತು ಸಮಯದಲ್ಲಿ 112 ಸಂಖ್ಯೆಗೆ ಕರೆ ಮಾಡಿ ತಿಳಿಸಿದರೆ ಕೂಡ ಸ್ಥಳಕ್ಕೆ ನಿಯೋಜಿಸಿದ ವಾಹನ ತೆರಳಿ ಸಹಾಯ ಮಾಡುವುದು. ಇದರ ಸದುಪಯೋಗ ಪಡೆದುಕೊಂಡು ಸಾರ್ವಜನಿಕರ ಮನವಿ ಮಾಡಿದರು. ವೇದಿಕೆ ಮೇಲೆ ಸಂಸದ ಭಗವಂತ ಖೂಬಾ, ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆ, ವಿಜಯ್ ಸಿಂಗ್, ಅರವಿಂದ್ ಕುಮಾರ್ ಅಲಿ, ಶಾಸಕ ಬಂಡೆಪ್ಪ ಕಾಶಪ್ಪ, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಬಾಬು ಅಲಿ, ಕರ್ನಾಟಕ ರಾಜ್ಯ ಕೈಗಾರಿಕೆಗಳ ಮೂಲಸೌಕರ್ಯ ಅಭಿವೃದ್ಧಿ ನಿಗಮಾಧ್ಯಕ್ಷ ಡಾಕ್ಟರ್ ಶೈಲೇಂದ್ರ ಬೆಳ್ದಾಲೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಮತ್ತು ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾಗೇಶ್ ಡಿಎ ಮತ್ತವರು. ಈ ಮುಂಚೆ ಜಿಲ್ಲಾ ಉಸ್ತುವಾರಿ ಸಚಿವರು ಪಂಥ ಸಂಚಲನದಲ್ಲಿದ್ದ ತುಕಡಿಗಳ ವೀಕ್ಷಣೆ ಮಾಡಿದರು. ಬಳಿಕ ವಿವಿಧ ತುಕಡಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಈ ವರ್ಷವೂ ಕೂಡ ಕೊರೋನಾ ಸೋಂಕಿನ ಕಾರಣ ಜಿಲ್ಲೆಯ ಐತಿಹಾಸಿಕ ಸ್ಥಳಗಳ ಹಾಗೂ ಸರ್ಕಾರದ ಯೋಜನೆ ಇಲಾಖೆಯ ಮಾಹಿತಿಗಳ ಶಬ್ದ ಚಿತ್ರಗಳ ಪ್ರದರ್ಶನ ಹಾಗೂ ಶಾಲಾ ಮಕ್ಕಳಿಂದ ನಡೆಯಬೇಕಾದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಈ ಸಂದರ್ಭದಲ್ಲಿ ನಗರದ ಮಾರ್ಕೆಟ್ ಪೊಲೀಸ್ ಠಾಣೆ PSI ಸಂಗೀತ ಅವರಿಗೆ ಸನ್ಮಾನ ಮಾಡಲಾಯಿತು. ಎರಡನೇ ತುಕಡಿ ಶ್ರೀ ರಾಜಪ್ಪ ಅರಸರ್ ಅವರ ನೇತೃತ್ವದಲ್ಲಿ KSR ತುಕಡಿ, ಶ್ರೀ ಮೆಹಬೂಬ್ ಅಲಿ PSI ಬಕ್ಸಲ್ ಠಾಣೆಯವರ ನೇತೃತ್ವದಲ್ಲಿ ನಾಗರಿಕ ಪೊಲೀಸ್ ಪೇದೆ ತುಕಡಿ, ಶ್ರೀ ತುಕಾರಾಮ್ ADR ಅವರ ನೇತೃತ್ವದಲ್ಲಿ ಪೊಲೀಸ್ ತರಬೇತಿ ಶಾಲೆ, ಶ್ರೀ ಸುಂದರ್ ಸಮವಸ್ತ್ರಧಾರಿಯಾಗಿ ಜೊತೆಯಾಗಿ ಎಲ್ಲ ತುಕಡಿಗಳು ವೇದಿಕೆ ಕಡೆಗೆ ಗೌರವ ವಂದನೆಯನ್ನ ನೀಡಲು ಆಗಮಿಸುತ್ತಿವೆ. ತಂಡೋಪತಂಡವಾಗಿ ತುಕಡಿಗಳು ಬರಲಿವೆ. ಇವತ್ತಿನ ಕವಾಯತಿನ ಪರೇಡ್ ಕಮಾಂಡರ್ ಶ್ರೀ ಗದ್ದೆಪ್ಪ RPR ಅವರ ನೇತೃತ್ವದಲ್ಲಿ ಇವತ್ತಿನ ಕವಾಯತು ನಡೆಯುತ್ತಲಿದೆ. ಮೊದಲನೇ ಸರ್, ಒಂದ್ ಸೆಕೆಂಡ್ ಸರ್. ಮೂಲಕ ಜಿಲ್ಲೆಯ ಕೀರ್ತಿಯನ್ನ, ಖ್ಯಾತಿಯನ್ನ, ಪ್ರಸಿದ್ಧಿಯನ್ನ ಹೆಚ್ಚಿಸಿದ್ದಾರೆ.
ಅವರೆಲ್ಲರಿಗೆ ತಾವು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು. ಡಾಕ್ಟರ್ ಶ್ಯಾಮರಾವ್ ನೆಲವಾಡಿ ಅವರು ಸಾಹಿತ್ಯ ಕ್ಷೇತ್ರದ ಸಾಧಕ, ಮಾಣಿಕಪ್ಪ ಟಂಕಸಾಲಿ ಅವರು ಶಿಕ್ಷಣ ಕ್ಷೇತ್ರದ ಸಾಧಕ, ಶಾಂತ ಶ್ಯಾಮವೇಲ್ ಅವರು ವೈದ್ಯಕೀಯ ಕ್ಷೇತ್ರದ ಸಾಧಕರು, ಶ್ರೀಮತಿ ERSS ಯೋಜನೆಗೆ ಚಾಲನೆಯನ್ನು ಯಾವುದೇ ಅನಾಹುತದ ಸಂದರ್ಭದಲ್ಲಿ ಸಾರ್ವಜನಿಕರು ಅಗ್ನಿ ಅನಾಹುತ ಆಗಿಸಿದರೆ ತಕ್ಷಣವೇ ಈ ವಾಹನಗಳು ಪೊಲೀಸ್ ಇಲಾಖೆ ತಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಚಾಲನೆಯನ್ನ ನೀಡ್ತಾ ಇದ್ದಾರೆ. सर थोड़ा ऊपर ऊपर ऐसा और हाँ सर हाँ पीछे कर दो सर राइट ವಾಹನಗಳಿಗೆ ತಾವು ಯಾವುದೇ ತುರ್ತು ಸಂದರ್ಭದಲ್ಲಿ ಸಂಪರ್ಕವನ್ನ ಕಲ್ಪಿಸಿಕೊಳ್ಳಬಹುದು. ಎಂತಹದೇ ವಿಪತ್ತಿನ ಪರಿಸ್ಥಿತಿಯಲ್ಲಿ ಕೂಡ ಜಿಲ್ಲಾ ಪೊಲೀಸ್ ಇಲಾಖೆ ತಮ್ಮ ನೆರವಿಗೆ ಬರಲಿದೆ. ERS ಯೋಜನೆ ಅಂತರ್ಗತವಾಗಿ 15 ವಾಹನಗಳು ತಮ್ಮ ನೆರವಿಗೆ ಸದಾ ಸಿದ್ಧವಾಗಿರಲಿವೆ. ತಾವು ERS ಯೋಜನೆಯ ಸಂಪರ್ಕವನ್ನು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯ ಕಾರ್ಯಕ್ಷಮತೆಯನ್ನ ಇನ್ನಷ್ಟು ಸುಧಾರಿಸಲು ರಾಷ್ಟ್ರೀಯ ಆರೋಗ್ಯ ಬೀದರ್ ಜಿಲ್ಲೆಗೆ ಒಟ್ಟು 10 ಸ್ಕಾರ್ಪಿಯೋ ವಾಹನಗಳನ್ನು ಒದಗಿಸಲಾಗಿದೆ. ಇವುಗಳ ಜೊತೆಗೆ 5 ಹೈವೇ ಗಸ್ತು ವಾಹನಗಳು. गणतंत्र दिन पूरे देश में धूमधाम से हम मनाया जा रहा है, लेकिन कोविड-19 होने से इतना तेजी से ये उत्सव नहीं हो रहा है। हमारे भारत रत्न महामानव डॉक्टर बाबा साहब अम्बेडकर ने जो संविधान आज के दिन किया, इस संविधान का एक गणतंत्र का एक आगड़ा वेगड़ा महत्व है। और 15 अगस्त को हमारा देश स्वतंत्र हुआ, उसके बाद में पिछले 50 को हम गणतंत्र के बारे में ये जो कानून बनाया है धरती से लेकर आकाश तक, उस कानून के आधार हम हमारे देश में प्रजासत्ताक के रूप में हम काम चल रहा है। मैं इतना आनंदित हूं कि मेरे बाबा साहब का संविधान, मेरे बाबा साहब का इतिहास, मेरे बाबा साहब का समिति खंडन करके देश की पूरा प्रजा को सत्ता देने का काम, हर कानून करने का काम हमारे बाबा साहब की कमेटी हो, प्रथम राष्ट्रपति राजेंद्र प्रसाद हो, हमारे कहीं ऐसे महान नेताओं ने इस भारत माता के लिए, ऐसे कहीं हमारे स्वतंत्र सेनानी महात्मा गांधी, भगत सिंह, चंद्रशेखर आजाद,
करने का मौका मिला है। मेरे भाइयों, ये स्वातंत्र हो या प्रजासत्ताक देश हो, प्रजासत्ताक के बारे में हर चीज डिपार्टमेंट से लेके हर टीम तक बाबा साहब ने कानून बनाया है। हमारे प्रधानमंत्री नरेंद्र मोदी जी ने जो बाबा साहब ने काम किया है उसका और ज्यादा प्रचार हो, बाबा साहब का हर विश्व में नाम हो। अनेक योजना बाबा साहब के नाम पे, चाहे वो चैतन्य भूमि हो, भीम ऐप हो, ऐसे कई हमारे प्रधानमंत्री ने किया है। नमो ಖುಷಿ ಇದೆ। ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಮಾಧ್ಯಮದ ಆಶೀರ್ವಾದದಿಂದ ನಮ್ಮ ಮುಂದೆ ನಾವು ನಿಂತಿದ್ದೀವಿ। ನಮ್ಮ ಸರ್ಕಾರ ಸಂಕಲ್ಪ ಇದೆ, ಅಭಿವೃದ್ಧಿ ಆಗಬೇಕು, ವಿಕಾಸ ಆಗಬೇಕು। ಎಲ್ಲ ರೀತಿಯಲ್ಲಿ ಮುಖ್ಯಮಂತ್ರಿ ಅವರು, ನಮ್ಮ ಸರ್ಕಾರ ಅವರು 6 ಕೋಟಿ ಜನತಾ ವಿಕಾಸ ಆಗಬೇಕು, ಸರ್ಕಾರಿನ ಕೆಲಸ ಹೋಗಂಗ ಹೋಗಬೇಕು। ಅದಕ್ಕಾಗಿ ನಮ್ಮ ಸರ್ಕಾರ ತತ್ಪರವಾಗಿದೆ। ಈ ಕೋವಿಡ್-19 ಮಹಾಮಾರಿ ಬಂದ ಮೇಲೆ ಥೋड़ा ಸ್ಪೀಡ್ ಕಡಿಮೆ ಆಗಿದೆ, ಬಟ್ ಮುಂದೆ 2-3 ತಿಂಗಳಲ್ಲಿ ಸ್ಪೀಡ್ ಜಾಸ್ತಿ ಆಗುತ್ತೆ। ನಮ್ಮ ಕೆಲಸ ಒಳ್ಳೆ ಸಿಗುತ್ತೆ। ಎಲ್ಲ ರೀತಿ ಕರ್ನಾಟಕ ಅಭಿವೃದ್ಧಿ, ರೈತರ ಅಭಿವೃದ್ಧಿ ಆಗಲಿ, ಎಜುಕೇಶನ್ ಆಗಲಿ, ರೋಡ್ ಆಗಲಿ, ಯಾವ ಎಲ್ಲ ಕೆಲಸ ನಾನು ಮಾಡ್ಕೊಡ್ತೀನಿ। ಇವತ್ತ ಈ ಕೋವಿಡ್ ವ್ಯಾಕ್ಸಿನ್ ಕೂಡ ಬಂದಿದೆ, ಬೀದರ್ನಲ್ಲಿ 1 ಡೋಸ್ ಆಗಿದೆ, 2nd ಡೋಸ್ 1 ದಿನ ಮೇಲೆ ಚಾಲು ಆಗುತ್ತೆ। ಹಂತವಾಗಿ ಎಲ್ಲ ಕಡೆ ಕೋವಿಡ್, ನಮ್ಮ ಪ್ರಧಾನಮಂತ್ರಿ ಅವರು ಈ ಕೋವಿಡ್ ವ್ಯಾಕ್ಸಿನ್ ಚಾಲು ಮಾಡಿದಾರೆ। ಅದಕ್ಕಾಗಿ ನಾವು ಬಹಳ ಹೆಮ್ಮೆಯಿಂದ, ಗೌರವದಿಂದ ಅವರು ಅಭಿನಂದಿಸ್ತೀನಿ। ಆಮೇಲೆ ತಮ್ಮ ಆಶೀರ್ವಾದದಿಂದ ಈ ಹೋದ ಸಮಯದಲ್ಲಿ ಗುವಾಹತ ನಿಷೇಧ ಕಾಯ್ದೆ ಜಾರಿಯಾಗಿದೆ, ಇಂಪ್ಲಿಮೆಂಟ್ ಆಗಿದೆ। ಈ ಭಾಗ್ಯ ಕೂಡ ಬೀದರ್ ಜಿಲ್ಲೆಗೆ ಸಿಕ್ಕಿದೆ। ಅದಕ್ಕಾಗಿ ನಾವು ಹಾರ್ದಿಕ ಸ್ವಾಗತ ಮಾಡ್ತೀವಿ। ಈ ಬಹಳ 70 ವರ್ಷ ಬೇಡಿಕೆ ಇತ್ತು, ಈ ಬೇಡಿಕೆ ಮಾಡಕ್ಕೆ ನಮ್ದು ಆಶೀರ್ವಾದ ಮಾಡಿದ್ರಿ। ಆಮೇಲೆ ಗುವಾಹತ ನಿಷೇಧ ಕಠಿಣದಲ್ಲಿ ಲಾಭ ಆಗಬೇಕು, ನಮ್ಮ ಗೋಮಾತಾ ಕಸಾಯಿಖಾನ ಹೋಗ್ಬಾರ್ದು, ನಿಮ್ಮೆಲ್ಲರ ಜವಾಬ್ದಾರಿ। ಎಲ್ಲೆಲ್ಲಿ ಕಸಾಯಿಖಾನ ಹೋದ್ರೆ ತಮ್ಮ ಮಾಹಿತಿ ಆದ್ರೆ ತಕ್ಷಣ ನಮ್ಮ ಡಿಪಾರ್ಟ್ಮೆಂಟ್ಗೆ ಕರೆ ಮಾಡಿ 196 ಫೋನ್ ಮಾಡಿ ತಾವು ನಮ್ಗೆ ಹೇಳಬೇಕು, ತಕ್ಷಣ ನಾವು ಕಾರ್ಯವಾಹಿ ಮಾಡ್ತೀವಿ। ನಮ್ಮ ಸಂಕಲ್ಪ ಇದೆ, ಪ್ರಾಣಿ ರಕ್ಷಣೆ ಆಗಬೇಕು, ಗೋಮಾತಾ ನಮ್ಮ ಮಾತಾ, ಅದಕ್ಕಾಗಿ ಕಸಾಯಿಖಾನ ಹೋಗಬಾರ್ದು। ಅದಕ್ಕಾಗಿ ಕಾದ ಲಾಭವಾಗಿದೆ। ಎಲ್ಲ ರೈತರು ಏನು ತಾವು ನೋಡಿದ್ರೆ ತಕ್ಷಣ ಫೋನ್ ಮಾಡಬೇಕು। ಆಮೇಲೆ ಈ ಬೀದರ್ ಅಭಿವೃದ್ಧಿ ಸಲುವಾಗಿ ಈ ಎಮರ್ಜೆನ್ಸಿ 112 112 ನಿಂತಿದೆ। ಇನ್ನು SP ಸಾಹೇಬ್ ಫೋನ್ ಮಾಡಿದ್ರು, ನಮ್ಮೆಲ್ಲ ಕೇಂದ್ರ ಆಗಲಿ ರಾಜ್ಯ ಆಗಲಿ ನಮ್ಮ ಸರ್ಕಾರ ಗುರಿ ಇದೆ, ಜನರಿಗೆ ತೊಂದರೆ ಆಗಬಾರ್ದು, ಜನರ ಒಳಗೆ ನಮ್ಮ ಕೆಲಸ ಮಾಡಬಹುದು। ಅದಕ್ಕಾಗಿ 112 ಈ ಗಾಡಿ ವಾಹನ ಭಾಷಣ ಮುಖದರ್ಶನ ಅವರು ಪೂಜಾ ಮಾಡ್ತೀವಿ। ಈಗ ಈ ಗಾಡಿ ಮೊದಲು 10 ಇತ್ತು, ಈಗ 10 ಬಂದಿದೆ, ಟೋಟಲ್ 20 ಗಾಡಿ। ಬೀದರ್ ಜಿಲ್ಲೆಯಲ್ಲಿ ಏನ್ ಬಿ ಅಪಘಾತ ಆದ್ರಿ ಏನಾದ್ರೆ ಫೋನ್ ಮಾಡಬೇಕು, 112 1 ದೇಶ 1 ನೇಷನ್, ತಕ್ಷಣ ನಮ್ಮ ಗಾಡಿ ಬರುತ್ತೆ, ಕೆಲಸ ಆಗುತ್ತೆ। ಅದಕ್ಕಾಗಿ ಬೀದರ್ ಮಹಾಜನತೆಗೆ ವಾಪಸ್ ಮನ್ಸುಮೂರ್ ಪ್ರಜಾಸತ್ತಾಪದಿಂದ ಶುಭಾಶಯ ಕೋರ್ತಾ, ನಮ್ದು ಎಲ್ಲ ಈ ಪ್ರೇರಣೆ ಒಳ್ಳೆ ರೀತಿ ಆಗಿದೆ। ಎಲ್ಲ ಮಂತ್ರಿಗಳು, ಎಲ್ಲ ನಮ್ಮ ಸ್ನೇಹಿತರು, ಎಲ್ಲ ನಮ್ಮ
ಆರೋಗ್ಯ ಶ್ರೀಮಂತರು, ಎಲ್ಲ ಮಕ್ಕಳು, ಎಲ್ಲ ಪತ್ರಕಾರ ಬಂಧು ಬಂದಾರ, ಎಲ್ಲರಿಗೂ ನಮಸ್ಕಾರ, ವಂದನೆಗಳು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ. ನಮಸ್ಕಾರ, ವಂದನೆಗಳು. ಇಲ್ಲಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಂಗಳವಾರದಂದು 72ನೇ ಗಣರಾಜ್ಯೋತ್ಸವ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ತದನಂತರ ಅವರು ಮಾತನಾಡಿ 72ನೇ ಗಣರಾಜ್ಯೋತ್ಸವ ಜಿಲ್ಲೆಯ ಸಮಸ್ತ ಜನರಿಗೆ ಶುಭಾಶಯ ತಿಳಿಸಿದರು. ದೇಶದ ಸಾವಿರಾರು ಮಹಾಯೋಧರು ತಮ್ಮ ಪ್ರಾಣವನ್ನು ಬಲಿದಾನಗೈದ ಪರಿಣಾಮ ನಮಗೆ ಸ್ವಾತಂತ್ರ್ಯ ಪ್ರಾಣವನ್ನು ನೀಡಿ ಬ್ರಿಟಿಷರ ಕಪ್ಪಿ ಮುಷ್ಟಿಯಿಂದ ಸ್ವಾತಂತ್ರ್ಯ ದೊರಕಿಸಿಕೊಟ್ಟ ಅವರೆಲ್ಲರನ್ನು ಪ್ರತಿಯೊಬ್ಬರು ಸ್ಮರಿಸಬೇಕು ಎಂದು ಕರೆ ನೀಡಿದರು. ದೇಶ ಸ್ವಾತಂತ್ರ್ಯ ಪಡೆದ ನಂತರ ಇದಕ್ಕೆ ತನ್ನದೇ ಆದ ಕಾನೂನು ನಿಯಮಗಳ ರಚನೆಗೋಸ್ಕರ ಸಂವಿಧಾನ ಶಿಲ್ಪಿ ಅವರು ಭಾರತಕ್ಕೆ ಅತ್ಯಂತ ಅಮೂಲ್ಯವಾದ ಸಂವಿಧಾನ ನೀಡುವ ಮೂಲಕ ಇಡೀ ಪ್ರಪಂಚಕ್ಕೆ ಮಾದರಿಯಾದ ಸಂವಿಧಾನ ಭಾರತ ಆಗಿದೆ ಎಂದು ನುಡಿದರು. ಇತ್ತೀಚೆಗೆ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ನಡೆಸಿರುವ ಸಭೆಯಲ್ಲಿ ಬೀದರ್ ಜಿಲ್ಲೆಯ ನೌಕರರು ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎನ್ನುವ ಹೆಗ್ಗಳಿಕೆ ಪಾತ್ರವಾಗಿದ್ದು, ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ ಬೀದರ್ ಜಿಲ್ಲೆ ನೌಕರರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎನ್ನುವ ದಾಟಿಯಲ್ಲಿ ಮುಖ್ಯಮಂತ್ರಿಗಳು ಸಂತಸಪಟ್ಟಿದ್ದಾರೆ ಎಂದರು. ಜಿಲ್ಲೆಯ ಕೆಲವೊಂದು ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳು ತಮ್ಮವರ ಅಧೀನದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ತಮ್ಮ ಕಾರ್ಯದಲ್ಲಿ ಸ್ವಲ್ಪ ನಿಷ್ಕಾಳಜಿ ತೋರಿಸುತ್ತಿದ್ದಾರೆ ಎನ್ನುವ ವಿಷಯವು ನನ್ನ ಗಮನಕ್ಕೆ ಬಂದಿದ್ದು, ಅದನ್ನು ಸರಿಪಡಿಸಿಕೊಂಡು ಸೇವೆ ಮಾಡಲು ದೇವರು ಒದಗಿಸಿಕೊಟ್ಟಿರುವ ಸಮಯವನ್ನು ಸದ್ಬಳಕೆ ಮಾಡಿಕೊಂಡು ನಾವೆಲ್ಲರೂ ಒಂದೇ ಕುಟುಂಬ ಸದಸ್ಯರು ಎನ್ನುವ ಮನೋಭಾವನೆಯಿಂದ ನೌಕರರು ಒಟ್ಟಿಗೆ ಸೇರಿ ತಮ್ಮ ಜವಾಬ್ದಾರಿ ನಿರ್ವಹಿಸಿದ್ದಾರೆ. ಜಿಲ್ಲಾಡಳಿತಕ್ಕೆ ಒಳ್ಳೆಯ ಹೆಸರು ಹಾಗೂ ಜನರ ಇಲಾಖೆಯ ಬಗ್ಗೆ ನಂಬಿಕೆ ವಿಶ್ವಾಸ ಬರುತ್ತದೆ ಎಂದು ನುಡಿದರು. ಕೆಲವೊಂದು ಇಲಾಖೆಯಲ್ಲಿ ಕೆಲಸ ಮಾಡುವ ನೌಕರರಿಗೆ ತಿಂಗಳಿಗೆ ವೇತನ ಪಾವತಿಯಾಗಲಿಲ್ಲ ಎನ್ನುವ ಮಾಹಿತಿ ಬಂದಿದ್ದು, ಇದನ್ನು ಸರಿಪಡಿಸಿ ಸಮಯಕ್ಕೆ ವೇತನ ದೊರಕಿಸಿಕೊಡಲು ಪ್ರಯತ್ನಿಸುವುದಾಗಿ ಅಂತ ಅವರು ವೇತನ ಪಡೆದಂತೆ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಸಾರ್ವಜನಿಕರ ಕೆಲಸ ತಮ್ಮ ಕೆಲಸ ಎನ್ನುವ ಭಾವನೆಯಿಂದ ಕಾರ್ಯನಿರ್ವಹಿಸುವ ಸರ್ಕಾರಿ ನೌಕರರಿಗೆ ಕಿವಿ ಮಾತು ಹೇಳಿದರು. ದಿನನಿತ್ಯ ಹಲವಾರು ಸಂಘಟನೆಗಳು ಮತ್ತು ಸಾರ್ವಜನಿಕರು ತಮ್ಮ ಕೆಲಸಗಳು ಮಾಡಿಕೊಳ್ಳಲು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪರದಾಡುತ್ತಿದ್ದಾರೆ. ಇದನ್ನು ತಪ್ಪಿಸಬೇಕಾದರೆ ವಿವಿಧ ಇಲಾಖೆಯಲ್ಲಿರುವ ಅಧಿಕಾರಿಗಳು ಸೂಕ್ತ ಸಮಯಕ್ಕೆ ಕೆಲಸ ಮಾಡಿಕೊಟ್ಟರೆ ಇಲ್ಲಿ ಬರುವುದು ಕಡಿಮೆ ಆಗುತ್ತದೆ. ಆ ದೃಷ್ಟಿಯಲ್ಲಿ ಕೆಲಸ ಮಾಡುವಂತೆ ಇನ್ನುಳಿದ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ತಮ್ಮ ನಿರ್ವಹಿಸಿಕೊಟ್ಟಿರುವ ಕೆಲಸವನ್ನು ಹೊರತುಪಡಿಸಿ ಕಚೇರಿಯಲ್ಲಿ ಇನ್ನುಳಿದ ಕೆಲಸ ಮಾಡುವ ಬಹಳಷ್ಟು ಅಧಿಕಾರಿಗಳು ಮತ್ತು ನೌಕರರು ಹಿಂದಕ್ಕೆ ಸರಿಯುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ ಅವರು, ತಮ್ಮ ಒತ್ತಡದ ಮಧ್ಯೆ ತಮ್ಮ ಕೆಲಸದೊಂದಿಗೆ ಉಳಿದ ಕೆಲಸವನ್ನು ಮಾಡುವ ಪ್ರವೃತ್ತಿ ಪ್ರತಿಯೊಬ್ಬ ನೌಕರರು ಬೆಳೆಸಿಕೊಳ್ಳಬೇಕೆಂದು ಹೇಳಿದ ಜಿಲ್ಲಾ ಹೆಚ್ಚುವರಿ ಜಿಲ್ಲಾಧಿಕಾರಿ ರುದ್ರೇಶ್ ಗಾಲಿ, ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ, ಅವರ ಧರ್ಮಪತ್ನಿ ಶಕುಂತಲಾ ವಾಲಿ ಹಾಗೂ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಮ ವಸ್ತ್ರ ಧರಿಸಿಕೊಂಡು ಭಾಗವಹಿಸಿದರು. ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಜನವರಿ 26ರಂದು ನಾವು ಈ ಆಚರಣೆಯನ್ನು ಬರ್ತಾ ಇದ್ದೀವಿ. ದೇಶ ಸ್ವತಂತ್ರ ಹೊಂದುವಂಥ ಸಂದರ್ಭದಲ್ಲಿ ಬಹಳಷ್ಟು ಜನರ ಒಂದು ತ್ಯಾಗದಿಂದ ಅವರ ಜೀವವನ್ನು ಕೂಡ ದೊಡ್ಡದಾಗಿ ಪರಿಗಣಿಸಿದೆ. ದೇಶಕ್ಕೋಸ್ಕರ ಅವರು ತಮ್ಮ ಜೀವವನ್ನು ಕೂಡ ಅರ್ಪಣೆ ಮಾಡಿದ್ದಾರೆ. ಅವರೆಲ್ಲರದ ರಕ್ತದ, ಅವರ ಜೀವದ ತ್ಯಾಗದ ಮೇರೆಗೆ ನಮಗೆ ಈ ಸ್ವಾತಂತ್ರ್ಯ ನಮಗೆ ದೊರಕಿದೆ. ಈ ಸ್ವತಂತ್ರ ಸಿಕ್ಕಿ ಒಂದು ರಿಪಬ್ಲಿಕ್ ದೇಶವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ನಾವು 1950ರಲ್ಲಿ ನಾವು ಏನು ರಿಪಬ್ಲಿಕ್ ಡೇ ಜನವರಿ 26 ಅಂದು ನಾವು ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ.
ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ನಿನ್ನೆ ನಾವು ನ್ಯಾಷನಲ್ ವೋಟರ್ಸ್ ಡೇನು ಕೂಡ ಆಚರಣೆ ಮಾಡಿದ್ದೀವಿ. ಕಾನ್ಸ್ಟಿಟ್ಯೂಷನ್ ಅನ್ನು ಜಾರಿಗೆ ತಂದು ಜನವರಿ 26 ಈ ದಿನ ಬಹಳ ಮುಖ್ಯವಾದಂಥ ದಿನ. ಈ ದಿನದಲ್ಲಿ ನಾವೆಲ್ಲರೂ ಮತ್ತೊಮ್ಮೆ ನಮ್ಮನ್ನು ನೆನಪಿಸ್ಕೊಳ್ಳೋಣ. ಪ್ರತಿದಿನದ ದೈನಂದಿನ ಕೆಲಸಗಳಲ್ಲಿ ಈಗ ಜಿಲ್ಲಾಡಳಿತ ಕಚೇರಿನಲ್ಲಿ ಬಹಳಷ್ಟು ವಿವಿಧ ಇಲಾಖೆಗಳಿರ್ಬೋದು, ವಿವಿಧ ಸೆಕ್ಷನ್ಗಳಿರ್ಬೋದು, ಇವೆಲ್ಲರೂ ಕೆಲಸ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದೀವಿ. ಮೊನ್ನೆ ಕೂಡ ಮುಖ್ಯಮಂತ್ರಿಗಳ ಸಭೆಗೆ ಹೋಗಿ ಬಂದಿದ್ದೀವಿ. ಎಲ್ಲ ಇಲಾಖೆಗಳ ಒಂದು ಪರಿಶೀಲನೆಯನ್ನು ಕೂಡ ಮಾಡಿದಂಥ ಸಂದರ್ಭದಲ್ಲಿ ಕೂಡ ನಾವು ವಿವಿಧ ಎಲ್ಲ ಜಿಲ್ಲೆಗಳನ್ನು ಔಡಿಸಿದ್ರೆ ನಮ್ಮ ಜಿಲ್ಲೆ ಉತ್ತಮ ಸ್ಥಾನದಲ್ಲೇ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. 30 ಜಿಲ್ಲೆಗಳ ಪೈಕಿ ಇದರ ಯಾವ ಒಂದು ಪ್ರಶ್ನೆಗೂ ಕೂಡ ಒಳಪಟ್ಟಿಲ್ಲ. ಚೆನ್ನಾಗಿ ಮಾಡಿದ್ರಿ, ಹೇಗೆ ಮಾಡಿದ್ರಿ ಅಂತ ಪ್ರಶ್ನೆಗೆ ನಾವು ಒಳಪಟ್ಟಿವಿ. ಸೊ ಆ ಸಂತೋಷದ ವಿಷಯ. ಅದೇ ಸಂದರ್ಭದಲ್ಲಿ ಇವತ್ತು ಕೆಲವು ಇಲಾಖೆಯಲ್ಲಿ ಸಂಬಳವನ್ನು ಪ್ರತಿ ತಿಂಗಳು ಮುಗಿದ ನಂತರ ಮುಂದಿನ ತಿಂಗಳ 5ನೇ ತಾರೀಕು ಒಳಗಾಗಿ ಸಂಬಳ ವಿತರಣೆ ಮಾಡುವಂಥದ್ದು ಕೂಡ ಆಗದೆ ಅದನ್ನ ಜಿಲ್ಲಾಧಿಕಾರಿಗಳು ವಿಚಾರಣೆ ಮಾಡುವಂಥದ್ದು, ಅದನ್ನ ಹಿಂಬಾಲಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಕೆಲವು ಇಲಾಖೆಗಳಲ್ಲಿ ನಡೀತಾ ಇದೆ. ಸೊ ಇದು ಬಹಳ ಬೇಸರದ ಸಂಗತಿ. ಕೆಲಸ ಮಾಡುವಂತ ನಮ್ಮ ನೌಕರರಿಗೆ ಸಕಾಲದಲ್ಲಿ ಅವರಿಗೆ ದೊರೆಯಬೇಕಾಗಿರ್ತಕ್ಕಂಥ ಸಂಬಳವನ್ನು ನೀಡಬೇಕು. ಅದು ಸುಮಾರು ಕಾರಣಗಳಿರ್ಬೋದು, ಸಾವಿರಾರು ಕೆಲಸಗಳಿರ್ಬೋದು, ಕೆಲಸದ ಒತ್ತಡ ಇರ್ಬೋದು, ಆದರೆ ಅದನ್ನು ಕೂಡ ಮಾಡದೆ ಕೆಲವು ಸೆಕ್ಷನ್ಗಳಲ್ಲಿ ಪೆಂಡಿಂಗ್ ಇದೆ. ಅದು ನಾವು ಸರಿಪಡಿಸ್ಕೋಬೇಕಾಗಿರ್ತಕ್ಕಂಥದ್ದು. ಸಿಬ್ಬಂದಿಗಳಿಗೆ ಸರಿಯಾದ ಸಂದರ್ಭದಲ್ಲಿ ಸಂಬಳ ತಲುಪಬೇಕು ಅಂದ್ರೆ ಸಾರ್ವಜನಿಕರಿಗೆ ತಲುಪಬೇಕಾಗಿರ್ತಕ್ಕಂಥ ಸೇವೆಗಳ ಬಗ್ಗೆ ನಾವೆಷ್ಟು ಒತ್ತು ಕೊಡ್ಬೇಕು ಅನ್ನೋದ್ರ ಬಗ್ಗೆ ತಾವು ವಿಚಾರ ಮಾಡಬೇಕು. ಸಕಾಲದಲ್ಲಿ ದೊರೆಯದೇ ಇರತಕ್ಕಂಥ ನ್ಯಾಯ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಕರೀತಾರೆ. ನಮ್ಮೆಲ್ಲರಿಗೂ ಗೊತ್ತಿದೆ ಈ ಪದ. ಸಣ್ಣ ಸ್ಕೂಲ್ ಕಾಲೇಜುಗಳಿಂದಲೂ ತಾವೆಲ್ಲರೂ ಕೇಳ್ಬರ್ತಾ ಇದ್ದೀವಿ. ಸರಿಯಾದ ಸಂದರ್ಭದಲ್ಲಿ ತಲುಪಬೇಕು. ಕಾರಣಗಳು ಸಾವಿರಾರು ಇರಬಹುದು. ಮಾಡುವುದಕ್ಕೆ ಮನಸ್ಸಷ್ಟೇ ಸಾಕು, ಮಾಡದೇ ಇರುವುದಕ್ಕೆ ಸಾವಿರಾರು ನೆಪಗಳು, ಕಾರಣಗಳು ಏನ್ ಬೇಕಾದ್ರೂ ನಾವು ಪಟ್ಟಿ ಮಾಡ್ಬೋದು. ಪುಟಗಳ ಸಂಖ್ಯೆಯಾಗಿ ಬರ್ಕೊಂಡು ಹೋಗ್ಬೋದು. ಕಾರಣಗಳನ್ನ ಹುಡುಕದೆ, ಕಾರಣಗಳನ್ನ ಆಗ್ಲಿಕ್ಕೆ ಬಿಡದೆ ಮಾಡ್ಲಿಕ್ಕೆ ತಾವೆಲ್ಲರೂ ಮತ್ತೊಮ್ಮೆ ತಮ್ಮನ್ನು ಅರ್ಪಿಸ್ಕೋಬೇಕಾಗ್ತದೆ. ಸರ್ಕಾರಿ ನೌಕರಿ ಎನ್ನುವುದು ತಮ್ಮೆಲ್ಲರಿಗೂ ಗೊತ್ತಿರೋದು. ಅದು ತಮ್ಮ ಆದ್ಯ ಕರ್ತವ್ಯವಾದಂತ. ಅದರಲ್ಲಿ ಯಾರು ಕೂಡ ನಿಮಗೆ ಅಭಿನಂದಿಸಬೇಕು, ನಾನು ಉತ್ತಮ ಕೆಲಸ ಮಾಡಿದ್ದೀನಿ, ನನಗೆ ಯಾರು ಗೌರವಿಸಲಿಲ್ಲ, ಗುರುತಿಸಲಿಲ್ಲ ಎನ್ನುವ ಪ್ರಶ್ನೆನೇ ಬರುವುದಿಲ್ಲ. ಅದು ನಮ್ಮ ಜವಾಬ್ದಾರಿ, ಅದು ನಮ್ಮ ಕರ್ತವ್ಯ. ನಂದೇನು ಕೆಲಸ ಅಷ್ಟೇ ಮಾಡ್ತೀನಿ, ನಾನು ಅದಕ್ಕಿಂತ ಹೆಚ್ಚಾಗಿ ವಿಚಾರಣೆ ಮಾಡಲ್ಲ ಎನ್ನುವಂಥ ಮನೋಭಾವನೂ ಕೆಲವರ ಮಧ್ಯದಲ್ಲಿದೆ. ಅದು ನನ್ನ ಟೇಬಲ್ಗೆ ಇನ್ನು ಬಂದಿಲ್ಲ ಅನ್ನುವಂಥದ್ದಲ್ಲ ನಾನು ಕೇಳಿ ಬರ್ತಾ ಇದ್ದೆ. ನನ್ನ ಟೇಬಲ್ಗೆ ಬರಲಿಲ್ಲ ಎನ್ನುವುದಕ್ಕಿಂತ ಪ್ರತಿಯೊಂದು ಫೈಲಲ್ಲಿ ಒಂದು ಜೀವ ಇದೆ, ಅದರ ಹಿಂದೆ ಒಂದು ಕುಟುಂಬ ಇದೆ, ಅವರು ನಮ್ಮ ಭಾರತದ ಪ್ರಜೆಯಾಗಿದ್ದಾರೆ, ಅವರು ಕಟ್ತಕ್ಕಂಥ ತೆರಿಗೆ ಹಣದಿಂದ ನಮ್ಮ ಜೀವನ ನಡೀತಾ ಇದೆ ಎನ್ನುವಂಥ ಕೃತಜ್ಞತೆ ನಮ್ಮ ಪ್ರತಿಯೊಬ್ಬರಲ್ಲೇ ಇರಬೇಕಾಗ್ತದೆ. ಇದು ನನ್ನ ಕೆಲಸ ಅಲ್ಲ, ತಮ್ಮದೇ ಕೆಲಸವನ್ನು ಕೂಡ ಮಾಡಿಸ್ಕೊಳ್ಳಿಕ್ಕೆ ಅದು ನನ್ನ ಕೆಲಸ ಅಲ್ಲ ಅನ್ನುವಂಥ ಉತ್ತರಗಳು ಕೆಲವು ಅಧಿಕಾರಿಗಳಿಂದ, ಹಿರಿಯ ಅಧಿಕಾರಿಗಳಿಂದಲೂ ಬರ್ತಾ ಇದೆ. ಆ ಥರದ ಉತ್ತರಗಳು ಬರದೆ ಇನ್ನೊಬ್ಬರ ಕೆಲಸ, ನಮ್ಮ ಕೆಲಸ ಬಿಡಿ, ಇನ್ನೊಬ್ಬರ ಕೆಲಸ ಆಗಿರಲಿ, ಸಾರ್ವಜನಿಕರ ಕೆಲಸ ಆಗಿರಲಿ, ತಮ್ಮ ಹಿರಿಯ ಅಧಿಕಾರಿಗಳಿರ್ಬೋದು, ಕೆಳ ಮಟ್ಟದ ಅಧಿಕಾರಿಗಳಿರ್ಬೋದು, ಅದೇನಾಗಿದೆ ದಯವಿಟ್ಟು ಅದನ್ನು ನೀವು ಕಳಿಸ್ಕೊಟ್ರೆ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ, ಮೇಲೆ ಕಳಿಸ್ಕೊಡ್ತೀನಿ, ಅಥವಾ ನನ್ನಿಂದ ಏನಾಗಬೇಕು ಅದನ್ನು ಮಾಡಿಸ್ತೀನಿ ಎನ್ನುವ ಒಂದು ಇನಿಷಿಯೇಟಿವ್ ಮನೋಭಾವ ತಮ್ಮೆಲ್ಲರಲ್ಲಿ ಬೆಳೆಸ್ಕೋಬೇಕು. ನಾವೆಲ್ಲರೂ ಕೆಲಸಕ್ಕೆ ಸೇರಿದಾಗ ಬಹಳ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸಬೇಕಂತಾನೆ ಸೇರಿರ್ತಾರೆ. ಆದರೆ ದಿನಗಳು ಹೋಗುವಾಗ ಆಗಿರ್ತಕ್ಕಂಥ ಕೆಲವು ಕೆಟ್ಟ ಅನುಭವಗಳ ಕಾರಣದಿಂದ ಕೆಲವರು ಅದನ್ನು ಸ್ವಲ್ಪ ಬದಲಾವಣೆ ಆಗಿರ್ಬೋದು. ಬಟ್ ಜೀವನದ ಒಂದು ಬಹಳ ಮುಖ್ಯ ಒಂದು ವಿಷಯನೇ ಬದಲಾವಣೆ. ಬಟ್ ಅದು ಒಳ್ಳೆಯದಕ್ಕೆ ಆಗ್ತಾ ಇರಬೇಕು. ಎಷ್ಟೇ ಕಠಿಣಗಳು ಬಂದರೂ ಸಹ, ಎಷ್ಟೇ ಸಮಸ್ಯೆಗಳು ಬಂದರೂ ಸಹ ನಾವು ಅದನ್ನು ಮುಟ್ಟೆಗೆ ಹಾಕ್ಕೊಂಡು ಒಳ್ಳೆಯ ಕೆಲಸಗಳನ್ನು ಮುಂದುವರಿಸ್ತಾ ಹೋಗ್ಬೇಕು. ಇದಷ್ಟೇ ನಾವು ಈ ದಿವಸದಲ್ಲಿ ತಮ್ಮೆಲ್ಲರಲ್ಲಿ ಕೋರುವಂಥ ವಿಷಯ. ಈಗ ಸಾರ್ವಜನಿಕರು ಬಹಳಷ್ಟು ತಮ್ಮ ಪ್ರತಿಭಟನೆಗಳನ್ನು ಮಾಡಲಿಕ್ಕೆ ಈ ಕಚೇರಿ ಬಾಗಿಲಿಗೆ ಬರ್ತಾ ಇದ್ದಾರೆ. ಈ ಕಚೇರಿ ಬಾಗಿಲಿಗೆ ಬಂದಾಗ ಏನು ಮನಸ್ಸಿನಲ್ಲಿ ಇಟ್ಕೊಂಡು ಬರ್ತಾರಂತ ತಾವೆಲ್ಲರೂ ವಿಚಾರ ಮಾಡೋದು. ಇನ್ನೂ ಕೂಡ ಏನೋ ಒಂದು ಸರ್ವೆ ಮಾಡಿದ್ರಂತ ಕೇಳ್ಪಟ್ಟೆ. ಅಲ್ಲಿ ಯಾವ್ಯಾವ ಕಚೇರಿಗಳಲ್ಲಿ ಯಾವ್ಯಾವ ಹುದ್ದೆಗಳ ಮೇಲೆ ಇನ್ನೂ ಜನ ಇನ್ನೂ ನಂಬಿಕೆ ಇಟ್ಕೊಂಡಿದ್ದಾರೆ ಅನ್ನೋದ್ರಲ್ಲಿ ನೋಡಿದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಬಹಳ ಹೆಚ್ಚಿನ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಅಲ್ಲಿ ಹೋದ್ರೆ ನಮ್ಗೆ ಸಮಸ್ಯೆ
ಬಗೆಹರಿಯುತ್ತದೆ ಎನ್ನುವಂಥ ನಂಬಿಕೆ ಇದೆ ಅಂತ ಏನೋ ಒಂದು ವರದಿ ಹೇಳಿದೆ ಅಂತ ಕೇಳ್ಪಟ್ಟೆ. ಈ ಕಚೇರಿಗೆ ಬರ್ತಕ್ಕಂಥ ಈ ಪಬ್ಲಿಕ್ ಗ್ರೀವೆನ್ಸಸ್ಗಳಿದೆ, ಅದಕ್ಕೆ ಬಹಳ ಹೆಚ್ಚಿನ ಒತ್ತು ಕೊಡಬೇಕು. ಕೆಳಮಟ್ಟದ ಅಧಿಕಾರಿಗಳು ಕಚೇರಿ ನಗರದಲ್ಲಿ ಜಾತ್ಯತೀತ ಜನತಾದಳ ಕಚೇರಿಯಲ್ಲಿ ಜನವರಿ 26 ಸೋಮವಾರದಂದು ಗಣರಾಜ್ಯೋತ್ಸವ ಆಚರಿಸಿದರು. ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ, ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಎಂದು ಹೇಳಿದರು. ಅವರು ನೀಡಿರುವ ಸಂವಿಧಾನದ ಅಡಿಯಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕಾನೂನುಗಳನ್ನು ರೂಪಿಸಿ ಆಡಳಿತ ನಡೆಸಲಾಗುತ್ತದೆ ಎಂದು ನುಡಿದರು. ಇದೇ ವೇಳೆ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ 72ನೇ ಗಣರಾಜ್ಯೋತ್ಸವ ಶುಭಾಶಯಗಳು ಕೋರಿದರು. ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಮಾತನಾಡಿ ಶುಭಾಶಯಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಅಶೋಕ್ ಕರಂಜಿ, ಅಶೋಕ್ ಕೊಡಗೆ, ನಗರಸಭೆ ಮಾಜಿ ಸದಸ್ಯ ನಬಿ ಖುರೋಸಿ ಸೇರಿದಂತೆ ಮೊದಲಾದವರು ಇದ್ದರು. ಜನರಿಗೆ 72ನೇ ಗಣರಾಜ್ಯೋತ್ಸವ ದಿವಸದ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ. ಇವತ್ತು ಏನು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಕಾನ್ಸ್ಟಿಟ್ಯೂಷನ್ ಇವತ್ತು ವಿಶ್ವದಲ್ಲೇ ಎಲ್ಲದಕ್ಕಿಂತ ಶ್ರೇಷ್ಠ ಕಾನ್ಸ್ಟಿಟ್ಯೂಷನ್ನು, ಡೆಮೋಕ್ರಸಿ ಯಾವುದಾರು ಇದ್ದರೆ ಅದು ನಮ್ಮ ಭಾರತ ದೇಶ. ಅಂಥ ಒಂದು ಇವತ್ತಿನ ದಿವಸ ಇಡೀ ದೇಶಕ್ಕೆ ಅರ್ಪಿತ ಮಾಡಿದ್ದಾರೆ. ಅದರ ಅಂಗವಾಗಿ ಇವತ್ತು 72ನೇ ಗಣರಾಜ್ಯೋತ್ಸವ ಅಂಗವಾಗಿ ಮತ್ತೊಂದು ಸಲ ಎಲ್ಲರಿಗೆ ನಾನು ಹಾರ್ದಿಕ ಶುಭಾಶಯ ಕೋರುತ್ತೇನೆ. ಹಾಗೂ ರಾಷ್ಟ್ರದ ಜನತೆಗೆ 72ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಸಂವಿಧಾನವನ್ನು ಭಾರತ ದೇಶದ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ದಿನಾಚರಣೆಯೆಂದೇ ಆಚರಿಸಲಾಗುತ್ತಿದೆ. ಇದು ವಿಶೇಷವಾಗಿ ಎಲ್ಲರಿಗೆ ಸಮಾನವಾದಂಥ ಹಕ್ಕನ್ನು ಕೊಟ್ಟು ವಿಶ್ವದಲ್ಲೇ ಮಹತ್ವವಾದಂಥ ಸಂವಿಧಾನವನ್ನು ರಚಿಸಿಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ಮಹಾತ್ಮ ಗಾಂಧೀಜಿಯವರ ಒಂದು ದೂರಿನ ಕನಸಿನ ಕೂಸಾಗಿ ವಿಶ್ವದಲ್ಲೇ ನಮ್ಮ ಭಾರತದ ಗಣರಾಜ್ಯೋತ್ಸವದ ದಿನದ ಶುಭಾಶಯಗಳನ್ನು ನನ್ನ ಪರವಾಗಿ ಹಾಗೂ ನಮ್ಮ ಜಿಲ್ಲೆಯ ಜನತಾದಳದ ಜಾತ್ಯತೀತ ಪರವಾಗಿ ಸಮಸ್ತ ನಾಡಿನ ಜನತೆಗೆ, ರಾಷ್ಟ್ರ ಜನತೆಗೆ. ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಸನಿಹದಲ್ಲಿರದ ಕೊಳಗೇರಿ ನಿವಾಸಿಗಳಿಗೆ ಆರೋಗ್ಯ ಸೌಲಭ್ಯಗಳನ್ನು ತಲುಪಿಸುವ ದೃಷ್ಟಿಯಿಂದ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದಡಿಯಲ್ಲಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಬೆಂಗಳೂರು ನಗರದಲ್ಲಿ, ಮೈಸೂರಿನಲ್ಲಿ, ಮಂಗಳೂರು ನಗರದಲ್ಲಿ ಒಟ್ಟು 8 ಸುಸಜ್ಜಿತ ಸಂಚಾರಿ ಆರೋಗ್ಯ ಘಟಕಗಳನ್ನು ಆರಂಭಿಸಲಾಗಿದೆ. ಇವು ಸಮುದಾಯದ ಸನಿಹದಲ್ಲಿಯೇ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಒದಗಿಸುತ್ತಿವೆ. ಸರ್ಕಾರ ಜಾರಿಗೆ ತಂದಿರುವ APMC ಕಾಯ್ದೆ ವಿರೋಧಿಸಿ ಜನವರಿ 26 ಮಂಗಳವಾರ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕದಿಂದ ಟ್ರ್ಯಾಕ್ಟರ್ ಜಿಲ್ಲಾ ಕೇಂದ್ರ ಬೀದರ್ಗೆ ಬರುವ ಬಾಲ್ಕಿಯಿಂದ ಹೊರಡುತ್ತಿದ್ದ 100ಕ್ಕೂ ಹೆಚ್ಚಿನ ಟ್ರ್ಯಾಕ್ಟರ್ಗಳನ್ನು ಅಲ್ಲಿಯ ಗಾಂಧಿ ವೃತ್ತದಲ್ಲಿ ಪೊಲೀಸರು ತಡೆದು ವಶಪಡಿಸಿಕೊಂಡರು. ಆದರೂ ಸಹ ಪೊಲೀಸರು ಕಣ್ಣು ತಪ್ಪಿಸಿ ಬಂದ ರೈತರು ಬೀದರ್ನ ನೌಬಾದ್ ಬಸವೇಶ್ವರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಟ್ರ್ಯಾಕ್ಟರ್ ಪಡೆ ಮೂಲಕ ತೆರಳಿ ಸಮಾವೇಶಗೊಂಡಿತು. ಇದೇ ಪ್ರಧಾನಮಂತ್ರಿಗಳು ಬರೆದ ಮನೆ ಪತ್ರವನ್ನು ಜಿಲ್ಲಾಧಿಕಾರಿಗಳು ಸಲ್ಲಿಸಿದರು. ಇದೇ ಮಾತನಾಡಿದ ರೈತ ಸಂಘ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮರಣ ಶಾಸನ ಕಾಯ್ದೆ ಕೂಡಲೇ ಹಿಂದಕ್ಕೆ ಪಡೆಯಬೇಕು, ಬೆಂಬಲ ಬೆಲೆ ನಿಗದಿ ಕಾನೂನು ರಚಿಸಬೇಕು ಅಂತ ತಿಳಿಸಿದರು. ಈ ವೇಳೆ ರೈತ ಸಂಘದ ಪದಾಧಿಕಾರಿಗಳು ರೈತರು ಭಾಗವಹಿಸಿದರು. ಭಾರಿ ಪೊಲೀಸ್ ಬಂದೋಬಸ್ತ್ ಮಾಡಲಾಯಿತು. ಅಂಬೇಡ್ಕರ್ ವೃತ್ತ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪೊಲೀಸ್ ಹಿರಿಯ ಅಧಿಕಾರಿಗಳು, ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು. बहत्तरवें गणतंत्र दिवस के मौके पर भारत सरकार ने 3 काले कानून हमारे सामने रखकर भारत की गणतंत्र को शर्मसार करने की कोशिश की है।
और आज हमें फख्र है इस मुल्क के सरदारों पर जिन्होंने सरहदों की हिफाजत करने के लिए अपनी जानें तो कुर्बान की हैं, लेकिन आज संविधान की हिफाजत के लिए लाल किले में घुसकर ये साबित करने की कोशिश की है कि सरकारें जो होती हैं वो हम ही बनाते हैं और इस सरकार की नींव को हिलाने की ताकत भी हम रखते हैं। तो साथियों, आज मैं इतना कहते हुए उन लोगों को सलाम पेश करना चाहता हूं जिन्होंने आज दिल्ली के अंदर सरकार की बुनियादों को हिलाने के लिए लाल किले में घुसकर अब इन काले कानूनों के खिलाफ पुरजोर आवाज़ उठाई है। इतना कहते हुए मैं ನೀವು 12 ಅಂತ ಹೇಳಿ ನಮಗೆ 3 ತನಕ ಕಾಯಿಸ್ತಾರಲ್ಲ ಸ್ವಾಮಿ. ಸರ್ ಅಲ್ಲಿ ನಿಮ್ಮವರು ಬಿಟ್ಟಿಲ್ರಿ ಗಾಡಿ? ಅದಕ್ಕೆ ನಾವು ಬೇರೆ ಗಾಡಿ ಬಂದರು. ನಾವು ಹೋಗ್ಯಾರ ನವೆಂಬರ್ 2020ರಿಂದ ರೈತರು ಸತ್ಯಾಗ್ರಹ ಧರಣ ಸತ್ಯಾಗ್ರಹ ಮಾಡ್ತಿದ್ದಾರೆ. ಬೆಂಬಲಾರ್ಥವಾಗಿ ಥ್ರೌಟ್ ಕರ್ನಾಟಕ ಥ್ರೌಟ್ ಇರ್ತೀವಿ. ಆದರೆ ಭಾರತದಲ್ಲಿದ್ದಂಥ 100ಕ್ಕೆ 50% ಮಹಿಳೆಯರೇನಿದ್ದಾರೆ ಅವರೆಲ್ಲರೂ ಭಾರತ ಮಾತೆ. ಆದರೆ ಈ ಭಾರತ ಮಾತೆ ಮೇಲೆ ಈಗಿದ್ದಂಥ ಸರ್ಕಾರಗಳು ಅತ್ಯಾಚಾರ ಮಾಡ್ತಾಯಿದೆ. ನಾವು ನೋಡಿದೆವು UPದಲ್ಲಂತೂ ಯಾವುದೇ ವ್ಯಕ್ತಿ ಏನಾದರೂ ಇದ್ದರೆ ಅವ್ರ ಮೇಲೆ ಕೇಸ್ ಮಾಡೋದೆಲ್ಲ ನಡೀತಾ ಇದೆ. ಮೊನ್ನೆ ಅಂಗನವಾಡಿ ಲೇಡೀಸ್ ಮೇಲೆಲ್ಲ ರೇಪ್ ಆಯಿತು. ಅದ್ರ ಜೊತೆ ಹಾಕಿದ್ದಾರೆ. ಈ 1 ಫೆಬ್ರವರಿ ದಿವಸ ಎಲ್ಲ ರೈತ ಸಂಘಟನೆಗಳು ಪಾರ್ಲಿಮೆಂಟ್ ಮೋರ್ಚೆ ಇಟ್ಟಿದ್ದಾರೆ. ಹೀಗಾಗಿ ನಾವು ಬೀದರ್ದಲ್ಲಿ ಕೂಡ ಅವತ್ತಿನ ದಿವಸ ಒಂದು ಪ್ರತಿಭಟನಾ ರೂಪದಲ್ಲಿ ಅರ್ಜಿ ಕೊಡ್ತೀವಿ. ಯಾಕಂದ್ರೆ ಬಜೆಟ್ದಲ್ಲಿ ರೈತರಿಗೆ ಭಾಳಷ್ಟು ಏನು ತೊಂದರೆಗಳಾಗ್ತದೆ, ಸಾಲ ಮನ್ನಾ ಮಾಡೋದು ಮಾಡಿ ನಮ್ಮ ಈ ಒಂದು ಟ್ರ್ಯಾಕ್ಟರ್ಗಳಲ್ಲಿ ರ್ಯಾಲಿ ಇತ್ತು. ಅದು ಸರ್ಕಾರ ಆದೇಶದಿಂದ ನಿನ್ನೆವರೆಗೆ ಅವರು ಶಾಂತ ರೀತಿಯಿಂದ ಕೆಲವೇ ಟ್ರ್ಯಾಕ್ಟರ್ ತಂದು ಮಾಡಿರಿ ಅನ್ನುವಂಥ ಅವ್ರ ಮಾತು ಹೇಳಿದರು. ರಾತ್ರಿಯ ನಂತರ ಮ್ಯಾಲಿನ ಸರ್ಕಾರದ ಆದೇಶ ಕಟ್ಟುನಿಟ್ಟಿದ್ದು ಅನ್ನೋದು ಯಾವುದೇ ಟ್ರ್ಯಾಕ್ಟರ್ ಜಿಲ್ಲಾ ಮಟ್ಟದಲ್ಲಿ ಬರಲಿಕ್ಕೆ ಕೊಡಬೇಡ್ರಿ ಅನ್ನುವಂಥ ಒಂದು ಆದೇಶದಿಂದ ಅವರು ಅಲ್ಲಿಂದಲೇ ತಡೆ ಹಿಡಿದರು. ದೇಶದ ಗಣರಾಜ್ಯೋತ್ಸವ ನಿಮಿತ್ತವಾಗಿ ರೈತರು ದಿಲ್ಲಿಯಲ್ಲಿ ನೀವು ಪರೇಡ್ ಮಾಡ್ತಾ ಇದ್ರೆ ಆ ಒಂದು ಹೋರಾಟಕ್ಕೆ, ಆ ಪಥಸಂಚಲನಕ್ಕೆ ಬೆಂಬಲಿತವಾಗಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾವು ರಾಷ್ಟ್ರೀಯ ಧ್ವಜಾರೋಹಣ ಮಾಡೋದ್ರ ಮುಖಾಂತರ ಟ್ರ್ಯಾಕ್ಟರ್ಗಳ ಪಥಸಂಚಲನವನ್ನು ಮಾಡಲಿಕ್ಕೆ ಹಾಲ್ಕಿಯಿಂದ 100 ಟ್ರ್ಯಾಕ್ಟರು ಪಥ ಸಂಚಲನ ಮಾಡ್ಕೊತ ಪರೇಡ್ ಮಾಡ್ಕೊತ ಬರ್ತಾ ಇದ್ದಾಗ ಸರ್ಕಾರದ ಆದೇಶದಂತೆ ಯಾವುದೇ ಡಿಸ್ಟ್ರಿಕ್ಟ್ಗಳಿಗೆ ಜಿಲ್ಲಾಡಳಿತದ ಆದೇಶದಂತೆ ಅಲ್ಲಿರ್ತಕ್ಕಂಥ ಪೊಲೀಸ್ ಎಲ್ಲ ಟ್ರ್ಯಾಕ್ಟರ್ಗಳನ್ನು ಅಲ್ಲೇ ಬಿಟ್ಟು ನಾವು ವೆಹಿಕಲ್ ಮುಖಾಂತರ ಇಲ್ಲಿಗೆ ಬಂದಿವಿ. ಪ್ರತಿಯೊಂದು ಹಲಬರ್ಗದಲ್ಲಿ ಸಹ ಟ್ರ್ಯಾಕ್ಟರ್ಗೆ ಬಂದಂಥ ಎಲ್ಲ ಕಡೆಯಿಂದ ಪೊಲೀಸ್ ಇಲಾಖೆ ಮುಖಾಂತರ RTOಗಳ ಮುಖಾಂತರ ಸರ್ಕಾರ ಗಾಡಿಗಳನ್ನು ಬರಲು ತಡೆ ಹಿಡಿತಕ್ಕಂಥ ಕೆಲಸ ಮಾಡಿದೆ. ಆದರೂ ಸಹ ನಾವು ನಮಗೆ ಬಂದಂಥ ಎಷ್ಟು ಟ್ರ್ಯಾಕ್ಟರ್ ಇದ್ದೋ ಅಷ್ಟೇ ಗಾಡಿಗಳಿಂದ ಇವತ್ತು ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಥಸಂಚಲನವನ್ನು ಮಾಡಿ ಕೇಂದ್ರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರ ರೈತರು, ಕಾರ್ಮಿಕರು, ಜನಸಾಮಾನ್ಯರ ಮಾರಕವಾಗಿರ್ತ ಕಾನೂನನ್ನು ಹಿಂಪಡೆದು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಮೊದಲಿರತಕ್ಕಂಥ ಕಾನೂನನ್ನೇ ಜಾರಿಯಲ್ಲಿಡಬೇಕು. ಯಾವುದೇ ಕಾರಣಕ್ಕೂ ಇವತ್ತು ಇಡೀ ಜಗತ್ತದಲ್ಲಿ
ಭಾರತ ಒಂದು ತನ್ನ ಕಡೆ ನೋಡುವಂಥ ಒಂದು ವ್ಯವಸ್ಥೆಯಲ್ಲಿ ಭಾರತ ಇದೆ. ಆದರೆ ಈ ಒಂದು 3 ಕಾಯ್ದೆಗಳಿಂದ ಭಾರತಕ್ಕೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇರೋದರಿಂದ ಮೋದಿಯವರು ತಕ್ಷಣ ಈ ಒಂದು ಕಾಯ್ದೆಗಳನ್ನು ಹಿಂಪಡೆದು ರೈತರ ಜೊತೆ ನಾವಿದ್ದೀವಿ, ಜನಸಾಮಾನ್ಯರ ಜೊತೆ ನಾವಿದ್ದೀವಿ ಅನ್ನುವಂಥ ಮಾತನ್ನು ಹೇಳಬೇಕು. ಯಾಕಂದ್ರೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಈ ಪಾಲಿಸಿಯನ್ನು ತರಲು ಇಚ್ಛೆ ಪಟ್ಟಾಗ ಇದೇ ನಮ್ಮ ಸುಷ್ಮಾ ಸ್ವರಾಜ್ ಅವರು, ಅರುಣ್ ಜೇಟ್ಲಿ ಅವರು, ರವಿಶಂಕರ್ ಪ್ರಸಾದ್ ಅವರಂತೂ ಸೈಕಲ್ ಮೇಲೆ ಹೋರಾಟ ಮಾಡಿ ಈ ಒಂದು ಕಾಯ್ದೆಗೆ ವಿರೋಧ ಮಾಡಿದರು. ಅವಾಗ ರೈತರು ವಿರೋಧ ಮಾಡಿದಾಗ ಕಾಂಗ್ರೆಸ್ ಸರ್ಕಾರ ಕಾಯ್ದೆಯನ್ನು ಕೈಬಿಟ್ಟಿತ್ತು. ಆದರೆ ಈಗ ಮಂಡುತನ ಧೋರಣೆ ತೋರಿಸಿ ತಾವು ಯಾಕೆ ಮಾಡ್ತೀರಿ ಅನ್ನೋವಂಥದ್ದು ಸಂದೇಶ ಕಾಡ್ತಾ ಇದೆ. ಇವತ್ತು ನಾವು ಈ ಒಂದು ಜಿಲ್ಲಾಧಿಕಾರಿ ಕಚೇರಿವರೆಗೆ ಈ ಒಂದು ರಾಷ್ಟ್ರೀಯ ಧ್ವಜದ ಮುಖಾಂತರ ಪರೇಡ್ ಮಾಡುತ್ತಾ ಇಲ್ಲಿ ಬಂದು ಸರ್ಕಾರಕ್ಕೆ ಮೆಮೊರಂಡಮ್ ಕೊಟ್ಟಿವೆ. ಬೀದರ್ ತಾಲೂಕಿನ ಕಾಡೂರು ಗ್ರಾಮ ಪಂಚಾಯತಿನಲ್ಲಿ ಜನವರಿ 24 ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಮಹಿಳಾ ದಿನಾಚರಣೆ ಪ್ರಯುಕ್ತ 6 ರಿಂದ 16 ವರ್ಷದೊಳಗಿನ ಮಕ್ಕಳಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದರು. ಈ ರಂಗೋಲಿ ಸ್ಪರ್ಧೆಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಬರುವ 3 ಗ್ರಾಮಗಳಿಂದ ಸುಮಾರು 20ಕ್ಕೂ ಹೆಚ್ಚಿನ ವಿದ್ಯಾರ್ಥಿನಿಯರು ಭಾಗವಹಿಸಿದರು. ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳು ನೋಡಲು ಚಿಕ್ಕವರಾಗಿದ್ದರು ಸಹ ಅವರು ತಮಗೆ ಸಿಕ್ಕ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ತಮ್ಮಲ್ಲಿರುವ ಕಲೆಯನ್ನು ಪ್ರದರ್ಶಿಸಿ ಸಂತಸಪಟ್ಟರು. ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಸಂಧಾನಕರ ಬಹುಮಾನ ನೀಡಿದರು. ಈ ಸಂದರ್ಭದಲ್ಲಿ ಪಂಚಾಯತ್ ಕಾರ್ಯದರ್ಶಿ ಮೊಹಮ್ಮದ್ ಸತ್ತರ್ಮಿಯಾ ಮಾತನಾಡಿ, ಮಹಿಳಾ ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದರು. ಈ ವೇಳೆ ಡಾಟಾ ಎಂಟ್ರಿ ಆಪರೇಟರ್, ಕರ ವಸೂಲಿಗಾರರು ಹಾಗೂ ಸಿಬ್ಬಂದಿಗಳು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಧ್ವಜಾರೋಹಣ. ಇನ್ನು ಮುಂದೆ ಜಿಲ್ಲಾ ಅಭಿವೃದ್ಧಿ ವೇಗದಲ್ಲಿ ಸಾಗಲಿದೆ. ಪ್ರಭು ಚವ್ಹಾಣ್. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಗಣರಾಜ್ಯೋತ್ಸವ. ಸೇವೆ ಮಾಡಲು ಸಿಕ್ಕ ಅವಕಾಶ ಸದ್ಬಳಕೆ ಮಾಡಿಕೊಳ್ಳು. ಸರ್ಕಾರಿ ನೌಕರರ ಕರೆ ರಾಮಚಂದ್ರನ್ ಆರ್. ಜೆಡಿಎಸ್ ಕಚೇರಿಯಲ್ಲಿ ಗಣರಾಜ್ಯೋತ್ಸವ. ಮಾಜಿ ಸಚಿವ ಕಶಂಪುರದಿಂದ ಧ್ವಜಾರೋಹಣ. ರೈತ ವಿರೋಧಿ ಕಾನೂನು ರದ್ದಿಗೆ ಒತ್ತಾಯಿಸಿ ಬೀದರ್ ಟ್ರ್ಯಾಕ್ಟರ್ ಪರೇಡ್. ಮಹಿಳಾ ದಿನಾಚರಣೆ ಕಾರವಾರ ಗ್ರಾಮ ಪಂಚಾಯತ್ನಲ್ಲಿ ನಡೆದ ರಂಗೋಲಿ ಸ್ಪರ್ಧೆ. ಇದರೊಂದಿಗೆ ನಮ್ಮ ಮಾತು ಮುಕ್ತಾಯಿತು. ಮುಂದಿನ ಮಾತು ಮುಗಿಯೋಣ. ವಂದನೆಗಳು.